ಕಲಬುರಗಿಯಲ್ಲಿ ಎಐ ರೋಬೋಟಿಕ್ಸ್ ಕ್ರಾಂತಿ. ವಿದ್ಯಾರ್ಥಿಗಳಿಗೆ ಭವಿಷ್ಯದ ತಂತ್ರಜ್ಞಾನ ತರಬೇತಿ ಕೇಂದ್ರ ಆರಂಭ. ಡ್ರೋನ್, ರೋಬೋಟ್, ಎಐ ಪ್ರದರ್ಶನ ಕಣ್ತುಂಬಿಕೊಂಡು ಜನರು. ನಗರ ಪೊಲೀಸ್ ಆಯುಕ್ತರಿಂದ ತಂತ್ರಜ್ಞಾನ ಕೇಂದ್ರ ಉದ್ಘಾಟನೆ. ಕಲಿಕೆಯಿಂದ ಉದ್ಯೋಗದತ್ತ ಯುವಕರಿಗೆ ಹೊಸ ದಾರಿ. ಭವಿಷ್ಯದ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಉದ್ದೇಶದಿಂದ ಕಲಬುರಗಿಯಲ್ಲಿ ಎಐ, ಮಷಿನ್ ಲರ್ನಿಂಗ್, ರೋಬೋಟಿಕ್ಸ್ ಹಾಗೂ ಡ್ರೋನ್ ತಂತ್ರಜ್ಞಾನ ತರಬೇತಿ ಕೇಂದ್ರಕ್ಕೆ ಭವ್ಯ ಚಾಲನೆ ನೀಡಲಾಗಿದೆ. ನಗರದ ರಾಮ್ ಮಂದಿರ್ ವೃತ್ತದ ಸಮೀಪದ ಮೌರ್ಯ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಹೊಂಗಿರಣ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬ್ರೈಟ್ ಆನ್ ಕೋಚಿಂಗ್ ಅಕಾಡೆಮಿ ಹಾಗೂ ರಾಕ್ ಸೈಫರ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಆರಂಭಿಸಲಾದ ಈ ಸುಧಾರಿತ ತರಬೇತಿ ಕೇಂದ್ರದಲ್ಲಿ ಎಐ, ಮಷಿನ್ ಲರ್ನಿಂಗ್, ರೋಬೋಟಿಕ್ಸ್, ಡ್ರೋನ್ ತಂತ್ರಜ್ಞಾನ, ಕೋಡಿಂಗ್ ಹಾಗೂ ನಾವೀನ್ಯತೆ ಕೌಶಲ್ಯಗಳ ತರಬೇತಿ ನೀಡಲಾಗುತ್ತಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರದ ಡಿಐಜಿಪಿ ಹಾಗೂ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ, ಇಂದಿನ ಯುಗದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಡ್ರೋನ್ ತಂತ್ರಜ್ಞಾನಗಳು ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಮಹತ್ತರ ಬದಲಾವಣೆ ತರುತ್ತಿವೆ. ವಿದ್ಯಾರ್ಥಿಗಳು ಇಂತಹ ಆಧುನಿಕ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದರು. ತುಂಬಾ ಸಂತೋಷ ಆಗುತ್ತೆ. ಯಾಕಂತಂದ್ರೆ ಈಗಿನ ಒಂದು ಸಮಯದಲ್ಲಿ ಪ್ರತಿಯೊಂದು ನಮ್ಮ ದಿನನಿತ್ಯದ ಜೀವನದಲ್ಲಿ ತಂತ್ರಜ್ಞಾನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ 25 years ಬ್ಯಾಕ್ ನಾವು ಯಾವಾಗ PU ಮುಗಿಸಿ ಮುಂದೆ ಏನು ಮಾಡಬೇಕು ಅಂತ ಇದ್ವಿ, ಆ ಟೈಮಲ್ಲಿ ಪೀಕ್ ಅಲ್ಲಿದ್ದಂತಂದ್ರೆ ಕಂಪ್ಯೂಟರ್ ಸೈನ್ಸ್. ನಾನು ಮೇಡಮ್ ಅವ್ರಿಗೆ ಕೇಳ್ತಾ ಇದ್ದೆ, ಅವಾಗ ಯಾರಿಗೆ ಕೇಳಿದ್ರು ಏನ್ ಮಾಡ್ತೀವಿ ಅಂತಂದ್ರೆ BE ಕಂಪ್ಯೂಟರ್ ಸೈನ್ಸ್, ದಟ್ ವಾಸ್ ದಿ ಪೀಕ್. ನಾವು 2.5 decades it has totally changed. ಈಗೆಲ್ಲ ಏನಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ರೋಬೋಟಿಕ್ಸ್, ಡ್ರೋನ್ ಟೆಕ್ನಾಲಜಿ ಆ ರೀತಿ ಹೇಳ್ತಾ ಇದ್ದಾರೆ. ವಾಟ್ ಐ ವಾಂಟೆಡ್ ಟು ಟೆಲ್ ಹಿಯರ್, Gulbarga is preparing itself for the need of the hour and need of the society and need of the life. ಅದಕ್ಕೆ ಬ್ರೈಟ್ ಆನ್ ಕೋಚಿಂಗ್ ಅಕಾಡೆಮಿ ಮಕ್ಕಳಿಗೆ ಅಟ್ ದಿ ಅರ್ಲಿ ಸ್ಟೇಜ್ ಈ ಒಂದು ಕೋಚಿಂಗ್ ಪ್ರೋಗ್ರಾಮ್ ಮುಖಾಂತರ ವೇದಿಕೆಯನ್ನ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಡಾಕ್ಟರ್ ಕಿರಣ್ ಮತ್ತು ಅವರ ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರ ಭರತನಾಟ್ಯ ಪ್ರದರ್ಶನ ಗಮನ ಸೆಳೆಯಿತು. ಬಳಿಕ ಎಐ ತಂತ್ರಜ್ಞಾನ ಆಧಾರಿತ ಡ್ರೋನ್, ರೋಬೋಟ್ ಸೇರಿದಂತೆ ವಿವಿಧ ಯಂತ್ರೋಪಕರಣಗಳ ಪ್ರದರ್ಶನ ನಡೆಯಿತು. ಉಪೇಂದ್ರ ಕುಮಾರ್ ಗೋಸ್ವಾಮಿ ಸ್ವಲ್ಪ ಈ ಕಡೆ ಬನ್ನಿ. And we will build this project. It will be controlled by using the Bluetooth. ವೇದಿಕೆ ಮೇಲಿದ್ದ ಗಣ್ಯರನ್ನು ಬ್ರೈಟ್ ಆನ್ ಕೋಚಿಂಗ್ ಅಕಾಡೆಮಿ ವತಿಯಿಂದ ಸನ್ಮಾನಿಸಲಾಯಿತು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it.
I got facts over tracks. Isn't that spitting slow, spitting fast? I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. ಪ್ರೊಫೆಸರ್ ಲಕ್ಷ್ಮಿ ಮಾಕ, ನಮ್ರತಾ ಎಸ್ ಘಟಾಟೆ, ಆನಂದ್ ಶಾ, ನಾಗೇಶ್ ಸೇರಿದಂತೆ ಹಲವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರೈಟಾನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥಾಪಕಿ ಹಾಗೂ ಪ್ರಾಂಶುಪಾಲರಾದ ಡಾ ಕಿರಣ್ ಪಾಟೀಲ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಣ, ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದ ವಿದ್ಯಾರ್ಥಿಗಳು ಹಾಗೂ ಸಾಧಕರನ್ನು ಸನ್ಮಾನಿಸಲಾಯಿತು. Ex-Indian Army. ವಿದ್ಯಾರ್ಥಿಗಳಿಗೆ ಭವಿಷ್ಯದ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೀಡುವ ಉದ್ದೇಶದಿಂದ ಈ ತರಬೇತಿ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದರು. Everywhere we are using the technology. So my kids are studying from our teacher. But what we are lacking is the experience learning, and that's what today is required. Today it is a historic moment for the Brighton Coaching Academy, because when I look back to this journey, I started this journey with just 3 students, because I worked all over India in a maximum places in an army school. For various different varieties of cities I have worked, and I worked in Army Welfare Education Society also. When I came back to Kalburgi 14 years back, this is a 14 years journey. So here when I came back, I started my own institution. Then also I have decided that every time, wherever it is, wherever the students are there, we have to not only simply just it should be the syllabus. Along with that, they have to develop the skill also. Especially for CBSE students, and nowadays state syllabus also it is becoming the same equivalent to this, because everybody is operating national education policy, that is every syllabus is considered according to the new NEP curriculum. But the thing is that what we have seen these many years, and especially I have gone through this, every student, most of the students I can say, everybody is habituated with the rote learning, mugga. However it may be, they are scoring, but nowadays scoring is not important. Okay, however you are scoring 100 out of 100, but where the skill goes. Okay, so skill development, it doesn't come with directly after PUC, or when you will enter in the engineering section, or when you will go for when you do MBBS seats, there only you can develop the skills. It is not like that. You have to, everybody is having some skills, everybody is born with some talent, but that talent you have to nurture at the beginning stage. I am worried what students are going to learn next, because students are going to learn almost the technology in their school level part only, which is very, very important for them. And everyone, what we do is to seek the job, whatever the technology, what the industry requires, we focus on that. But by learning the technology, we need not study only to get the job, but you can really become entrepreneurs if you start thinking the real society problems of our region. Yes, as we said, the drone technology is very, very important in the agriculture field, which is utilized in the agriculture field today.